ನೋಡಿ ಫ್ರೆಂಡ್ಸ್, ಇದು ಹಳೆಯ ಪುರಾತನದ ಒಂದು ದೇವಸ್ಥಾನ. ಇದು ಪೂರ್ತಿಯಾಗಿ ಚಾರಿ ಕಟ್ಟಡದಿಂದ ನಿರ್ಮಾಣವಾದಂಥ ಒಂದು ದೇವಸ್ಥಾನ ಇದು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನೋಡಿ ಫ್ರೆಂಡ್ಸು, ಒಂದು ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಾವ ದೇವಸ್ಥಾನ ಅಂತಂದ್ರೆ ಮುಕ್ತೇಶ್ವರ ದೇವಸ್ಥಾನ. ಇದು ಹಾವೇರಿ ಜಿಲ್ಲೆಯ ಒಂದು ಚೌಡದಾಂಪುರ ಗ್ರಾಮದಲ್ಲಿ, ಅಂದರೆ ಅಂಬಿಗರ ಚೌಡಯ್ಯ ನೆಲೆಸಿದಂಥ ತಾಣ ಇದು. ಈ ಒಂದು ತಾಣದಲ್ಲಿ ಮುಕ್ತೇಶ್ವರ ಒಂದು ದೇವಸ್ಥಾನ ಇದೆ. ಇದು ಪೂರ್ತಿ ಜಕಣಾಚಾರಿ ಕಟ್ಟಡದಿಂದ ಕೂಡಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಒಂದು ದೇವಸ್ಥಾನವನ್ನು ನಿಮಗೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಶೇರ್ ಮಾಡ್ತೇನೆ ಫ್ರೆಂಡ್ಸು. ಹಾಗೆಯೇ ಇದರ ಒಂದು ಪಕ್ಕದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಇದೆ, ಹಾಗೆ ತುಂಗಭದ್ರಾ ನದಿನೂ ಕೂಡ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತೋರಿಸ್ತೀನಿ ಇಲ್ಲಿನ ಒಂದು ವಿಶೇಷತೆ ಏನೇನಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಇದೇ ನೋಡಿ ಫ್ರೆಂಡ್ಸ್, ಮುಕ್ತೇಶ್ವರ ದೇವಾಲಯ. ನಾವು ಒಳಗಡೆ ಹೋಗುವಾಗಿಂತ ಮುಂಚೆನೇ ಈ ಒಂದು ಬೋರ್ಡ್ ಇದೆ ಇಲ್ಲಿ, ಶ್ರೀ ಮುಕ್ತೇಶ್ವರ ದೇವಾಲಯ ಅಂತ ಹೇಳಿ. 12ನೇ ಶತಮಾನದ ಸಾಮಾಜಿಕ ಸುಧಾರಕ ಬಸವೇಶ್ವರರು ಚೌಡಯ್ಯನಪುರ, ಹಳೆಯ ಹೆಸರು ಇದಕ್ಕೆ ಶಿವಪುರ ಅಂತ ಕರೀತಾರೆ. ಈ ಗ್ರಾಮವನ್ನು ಅಂಬಿಗರ ಚೌಡಯ್ಯನಿಗೆ ದಾನ ಮಾಡಿದರು. ಆದ್ದರಿಂದ ಹೆಸರು ಚೌಡಯ್ಯ ದಾನಪುರ ಅಥವಾ ಚೌಡದಾಂಪುರ ಅಂತ ಹೆಸರು ಬಂದೈತಿ. ಇದು ರಾಣೆಬೆನ್ನೂರು ತಾಲೂಕಿನ ಒಂದು ಚೌಡದಾಂಪುರ ಅಂತ ಹೇಳಿ. ಇದಕ್ಕೆ ಮುಕ್ತೇಶ್ವರ ದೇವಾಲಯವು ಆ ಸುಂದರವಾದ ಒಂದು ಶೈಲಿಯ ಪ್ರತಿನಿಧಿ ಮತ್ತು ಸಮಯದಲ್ಲಿ ಹೆಚ್ಚಿನ ಸಂಸ್ಕೃತಿಯಾಗಿದೆ ಇದು. ನೋಡಿ ಫ್ರೆಂಡ್ಸ್, ಇದು ಹಳೆಯ ಪುರಾತನದ ಒಂದು ದೇವಸ್ಥಾನ. ಇದು ಪೂರ್ತಿಯಾಗಿ ಚಾರಿ ಕಟ್ಟಡದಿಂದ ನಿರ್ಮಾಣವಾದಂಥ ಒಂದು ದೇವಸ್ಥಾನ ಇದು. ತುಂಬ ಅದ್ಭುತವಾಗಿದೆ ನೋಡಲಿಕ್ಕೆ. ಯಾಕಂದರೆ ಈಗಿನ ಕಾಲದಲ್ಲಿ ಇಂಥ ದೇವಸ್ಥಾನಗಳನ್ನು ನೋಡುವುದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆಯೇ ಇದರ ಪಕ್ಕದಲ್ಲಿ ತುಂಗಭದ್ರಾ ನದಿನೂ ಕೂಡ ಇದೆ. ಅದನ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಎಲ್ಲ ಒಂದು ದೃಶ್ಯವನ್ನು ನಾವು ನೋಡ್ಕೊಂಬರೋಣ. ಇದು ವೀರಭದ್ರೇಶ್ವರ ದೇವಸ್ಥಾನ. ಹಲವಾರು ಅಂದರೆ ದೇವಾಲಯಗಳನ್ನು ವಿಂಗಡಣೆ ಮಾಡಿದ್ದಾರೆ ಇಲ್ಲಿ. ಮುಕ್ತೇಶ್ವರ ದೇವಾಲಯದ ಜೊತೆಗೆ ವೀರಭದ್ರೇಶ್ವರ ಒಂದು ದೇವಸ್ಥಾನವೂ ಕೂಡ ಇದೆ. ಬನ್ನಿ ಹಾಗಾದರೆ ಒಂದು ವೀರಭದ್ರೇಶ್ವರನ ಆಶೀರ್ವಾದವನ್ನು ಪಡ್ಕೊಂಬರೋಣ. ನಾನು ಕೂಡ ಒಂದು ವೀರಭದ್ರೇಶ್ವರನ ಸನ್ನಿಧಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಲಿಕ್ಕೆ. ತುಂಗಭದ್ರಾ ನದಿ ಇದೆ. ಹಾಗೆ ಈ ಒಂದು ಸ್ಥಳದಲ್ಲಿ ಅಂದರೆ ಅಂಬಿಗರ ಚೌಡಯ್ಯ ನೆಲೆಸಿದಂಥ ಒಂದು ತಾಣದ ಒಂದು ದೇವಸ್ಥಾನ ಕೂಡ ಇದೆ. ಚೌಡಯ್ಯ ದಾನಪುರದ ಮುಕ್ತೇಶ್ವರ ದೇವಸ್ಥಾನದ ಇತಿಹಾಸವನ್ನು ಮಧ್ಯಕಾಲೀನ ಕನ್ನಡದಲ್ಲಿ 7 ಶಾಸನಗಳನ್ನು ಒಂದು ದೊಡ್ಡ ಶೈಲಿಗಳಲ್ಲಿ ಕೆತ್ತಲಾಗಿದೆ. ಅಂದರೆ ಯಾವ ರೀತಿ ಅಂತ ಹೇಳಿದಂದ್ರೆ, ಈಗ ಸ್ಥಳೀಯ ಆಡಳಿತಗಾರರು ಗುಪ್ತ ಪ್ರಾಬಲ್ಯ ದೇವಾಲಯದ ಸಂಕೀರ್ಣದಲ್ಲಿ ದೇವತೆಗೆ ವಿಭಿನ್ನ ದೇಣಿಗೆ ಕೊಟ್ಟ ಒಂದು ಉಲ್ಲೇಖಗಳು ಕೂಡ ಈ ಒಂದು ಶಾಸನದಲ್ಲಿ ಬರೆದಿಟ್ಟಿದ್ದಾರೆ. ಹಾಗೆಯೇ ಕೆಲವು ನಿರ್ಮಾಣದ ಮೇಲೆ ಇವು ಪ್ರಮುಖ ಧಾರ್ಮಿಕ ನಾಯಕರ ವಿವರಗಳು ಕೂಡ ಈ ಶಾಸನಗಳಲ್ಲಿ ಬರೆದಿಟ್ಟಿದ್ದಾರೆ ಫ್ರೆಂಡ್ಸು. ಹಾಗೆಯೇ ಇಲ್ಲಿ ಈ ಒಂದು ಶಾಸನಗಳಲ್ಲಿ ಮುಕ್ತಜ್ಜಿಯಾರು, ಲಕುಶಿವ ಸಂತ ಮತ್ತು ಶಿವದೇವ ವೀರಶೈವ ಸಂತ ಇವರು 19 ಆಗಸ್ಟ್ 1225ರಲ್ಲಿ ಈ ಒಂದು ಸ್ಥಳಕ್ಕೆ ಪ್ರವೇಶವನ್ನು ಮಾಡಿದ್ರಂತೆ. ಹಾಗಾಗಿ ಒಂದು ದೀರ್ಘಾವಧಿ ತ್ಯಾಗ, ಅನುಕರಣೆ ಮತ್ತು ಆಧ್ಯಾತ್ಮಿಕ ಎತ್ತರವನ್ನು ನಡೆಸಿದರು. ಶೈವ ಪರಂಪರೆಯನ್ನು ವಾಸ್ತುಶಿಲ್ಪ ಮತ್ತು ಶಿಲ್ಪಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗೆಯೇ ಚೌಡಯ್ಯನಪುರದ ಮುಕ್ತೇಶ್ವರ ಒಂದು ಏನು ಈ ದೇವಸ್ಥಾನದ ಒಂದು ಚಿತ್ರಲೇಖನವನ್ನು, ಅಂದರೆ ಗೋಪುರವನ್ನು ಬಳ್ಳಿ ಸುರಳಿಗಳು ಮತ್ತು ನವಿಲುಗಳಿಂದ ಸುಂದರವಾಗಿ ಕೆತ್ತಲಾಗಿದೆ ಎಂದು ಹೇಳ್ತಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ತೋರಿಸ್ತೀನಿ ನಿಮ್ಮ ಫ್ರೆಂಡ್ಸ್ ಅದನ್ನು ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ. ನಿಮಗೆ ಒಂದು ಅತ್ಯಂತ ಸುಂದರವಾದ ಒಂದು ಚಿತ್ರೀಕರಣವನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನಿಜವಾಗ್ಲೂ ಇಂಥ ಒಂದು ದೇವಸ್ಥಾನವನ್ನು ನೋಡುವುದೇ ಒಂದು ತುಂಬ ಖುಷಿ. ನಮಗೆ ಇದು ಏನು ದೂರ ಆಗಲ್ಲ, ನಮ್ಮ ಒಂದು ಹಾವೇರಿ ಭಾಗದಲ್ಲೇ ಇದೆ. ಹಾವೇರಿಯಿಂದ ಬಂದರೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಯಾರಾದರೂ ಈ ಕಡೆ ಬಂದರೆ ಈ ಒಂದು ಮುಕ್ತೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಈ ಒಂದು ದೇವಸ್ಥಾನವನ್ನು. ಅಂದರೆ ಜಕಣಾಚಾರಿ ಕಟ್ಟಡ ಅಂದರೆ ತುಂಬ ಅಂದರೆ ನೋಡಲಿಕ್ಕೆ ತುಂಬ ಒಂದು ರೋಮಾಂಚನವಾಗಿರುತ್ತೆ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ.
ಇವಾಗ ದೇವಸ್ಥಾನವನ್ನು ನೋಡಿದ್ರಿ. ಬನ್ನಿ ಹಾಗಾದರೆ ಈ ಒಂದು ಮೆಟ್ಟಿಲುಗಳನ್ನು ಇಳಿದುಬಿಟ್ಟು ನಾವು ಒಂದು ತುಂಗಭದ್ರಾ ನದಿಯನ್ನು ನೋಡಲಿಕ್ಕೆ ಹೋಗೋಣ. ಇದೇ ರೀತಿಯಾಗಿ ಮೆಟ್ಟಿಲುಗಳಿವೆ. ಇದರ ಕೆಳಗಡೆ ಅಂದರೆ ತುಂಗಭದ್ರಾ ನದಿಗೆ ಹಚ್ಚಿ ಒಂದು ಅಂಬಿಗರ ಚೌಡಯ್ಯ ನೆಲೆಸಿದಂಥ ಒಂದು ತಾಣದ ಒಂದು ದೇವಸ್ಥಾನ ಇದೆ. ಇದೇ ನೋಡಿ ಫ್ರೆಂಡ್ಸು, ಅಂಬಿಗರ ಚೌಡಯ್ಯ ನೆಲೆಸಿದಂಥ ಒಂದು ತಾಣ ಇದು. ಇದು ತುಂಗಭದ್ರಾ ನದಿಗೆ ಹಚ್ಚಿಬಿಟ್ಟು ಈ ಒಂದು ಗುಡಿ ನಿರ್ಮಾಣವಾಗಿದೆ. ನೋಡಿ ಎಷ್ಟು ಹೊಳೆನೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಮಕರ ಸಂಕ್ರಮಣದಂದು ಸಾಕಷ್ಟು ಜನರು ಈ ಹೊಳೆಗೆ ಬರ್ತಾರೆ. ಅಂದರೆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಈ ಒಂದು ದೇವರ ಒಂದು ಆಶೀರ್ವಾದವನ್ನು ತಗೊಂಡು ಹಾಗೆಯೇ ಅವರು ಕಟ್ಟಿಕೊಂಡಂಥ ಬುತ್ತಿಯನ್ನು ಊಟ ಮಾಡಿ ಇಡೀ ಫ್ಯಾಮ್ಲಿನೂ ಕೂಡ ಅವತ್ತಿನ ದಿನದಲ್ಲಿ ಖುಷಿಯಾಗಿ ಮಕರ ಸಂಕ್ರಮಣ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನೀರೆಲ್ಲ ತುಂಬಿ ಹರಿತಾ ಇದೆ. ಈ ಒಂದು ದೃಶ್ಯವನ್ನು ನೋಡಲಿಕ್ಕೆ ರೋಮಾಂಚನಗೊಳ್ಳುತ್ತೆ. ಕಣ್ಣಿಗೂ ಕೂಡ ತುಂಬ ತಂಪು ಅನಿಸುತ್ತಲ್ವ ಫ್ರೆಂಡ್ಸ್ ಇದನ್ನೆಲ್ಲ ನೋಡಿದರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೊಳೆಯಲ್ಲಿ ಹೋಗಲಿಕ್ಕೆ ದೋಣಿಯನ್ನು ಕೂಡ ಇಟ್ಟಿದ್ದಾರೆ. ಇವಾಗ ನಾನು ನದಿಯನ್ನು ಅಂದರೆ ತುಂಗಭದ್ರಾ ನದಿಗೆ ಹೋಗಿಬಿಟ್ಟು ಆನಂತರ ಮತ್ತೆ ನಾನು ಮೇಲ್ಗಡೆ ಮೆಟ್ಟಿಲುಗಳನ್ನು ಹತ್ಕೊಂಡ್ಬಿಟ್ಟು ದೇವಸ್ಥಾನದ ಒಳಗಡೆ ಬಂದೆ. ನೋಡಿ ಫ್ರೆಂಡ್ಸ್, ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದೇವಸ್ಥಾನ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಣೆಬೆನ್ನೂರು ತಾಲೂಕಿನ ಚೌಡದಂಪುರದ ಒಂದು ಮುಕ್ತೇಶ್ವರ ದೇವಸ್ಥಾನ ಯಾವ ರೀತಿ ಇತ್ತು ಅಂತ ಹೇಳಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕಿರ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ತಟ್ಟನ ಅಂತ ಹೇಳಿ ನೀವು ವಿಡಿಯೋನ ವೀಕ್ಷಣೆ ಮಾಡಬಹುದ್ರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇಷ್ಟೊತ್ತು ನನ್ನ ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.